ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು 29th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಹಾರ್ದಿಕಿಗೆ ತುಂಬ ಹೇಟ್ ಆಗಿರುತ್ತೆ. ಇದನ್ನ ನೋಡಿ ನಾನು ಅವ್ರ ತಾಯಿ ಹೇಳ್ತಿರ್ತಾರೆ, ರಾಜೀವ್ ಹಾರ್ದಿಕಿಗೆ ತುಂಬಾ ಹೇಟ್ ಆಗಿದೆ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ ಅಂತ. ಇಲ್ಲಿ ರಾಜೀವ್ ಬೇರೆ ಯಾರು ಅಲ್ಲ, ಫಸ್ಟ್ ಬ್ರದರು. ಇಲ್ಲಿ ಜಿಯಾ ಅಣ್ಣ ಸಾರಿ ಅಂತ ಅಳ್ತಾ ಇರ್ತಾಳೆ. ಇಲ್ಲಿ ಅದನ್ನ ರಾಜೀವ್ ನೋಡ್ತಾನೆ. ಆಮೇಲೆ ಅವನು ಹಾರ್ದಿಕ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಜಿಯಾ ಕೂಡ ಅವರಿಂದನೇ ಹೋಗ್ಬೇಕು ಅಂತ ಹೋಗ್ತಾಳೆ. ಆದ್ರೆ ನೇನ ಅವ್ರ ತಂದೆ ನೇನ ಕಡೆ ಹೋಗ್ತಿರೋದ್ನ ಅವಳು ಕದ್ದು ಮುಚ್ಚಿ ನೋಡ್ತಿರ್ತಾಳೆ. ನೇನ ಅವ್ರ ತಂದೆ ನೇನ ಹತ್ರ ಮಾತಾಡ್ತಿರ್ತಾರೆ. ನೇನ ಮಗ್ಳ, ನಾವೆಲ್ಲ ನಿನ್ನ ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ವಿ. ನೀನು ಹುಷಾರಾಗಿದ್ಯಾ ತಾನೆ? ನನ್ ಮುದ್ದಿನ ಮಗಳು ನೀನು ಕ್ಷಮಿಸ್ಬಿಡು. ನಿನ್ ಮೇಲೆ ನನ್ಗೆ ಗೌರವ ಜಾಸ್ತಿ ಆಗಿದೆ. ಇಲ್ಲಿ ನೇನ ಅವ್ರ ತಂದೆ ನೇನ ಹತ್ರ ಮಾತಾಡ್ತಿರೋದಕ್ಕೆ ಜಿಯಾ ಫುಲ್ ಉರ್ಕೊಂಡು ಅವ್ರಿಬ್ರನ್ನೇ ನೋಡ್ತಿರ್ತಾಳೆ. ಇಲ್ಲಿ ನೇನ ಹೇಳ್ತಿರ್ತಾಳೆ, ಇಟ್ಸ್ ಓಕೆ ಫೈನ್, ನನ್ಗೆ ನಿಮ್ ಸಾರಿ ಅವಶ್ಯಕತೆ ಇಲ್ಲ, ಮತ್ತೆ ನಿಮ್ ಪ್ರೀತಿದು ಕೂಡ. ನಾನು ಒಬ್ಳೆ ಇಲ್ಲಿ ಆರಾಮಾಗಿದ್ದೀನಿ, ನಂಗೆ ಇದ್ರಿಂದೆಲ್ಲ ಏನು ವ್ಯತ್ಯಾಸ ಬೀಳಲ್ಲ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆ ನಗ್ತಾ, ಹಾ ಹೌದು, 719 ಮಾರ್ಕ್ಸ್ ತೆಗೆಯೋದು ನಿಜವಾಗ್ಲೂ ತುಂಬಾ ಇಂಪ್ರೆಸಿವ್ ಮಾತು. ನೀನು ಇದೇ ತರ ಶ್ರದ್ಧೆಯಿಂದ ಓದು, ನೀನು ನನ್ನ ಪ್ರೀತಿ ಮಗಳು ಅಂತೆಲ್ಲ ಹೇಳ್ತಿರ್ತಾರೆ. ಜಿಯಾ ಇದನ್ನೆಲ್ಲ ನೋಡಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಹಾಗಾದ್ರೆ ನಾನೇನು? ನಂಗೆ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ನೀನೇ ನನ್ ಮುದ್ದಿನ ಮಗಳು ಅಂತ, ಈಗೇನಾಯ್ತು? ನಾನು ಅವ್ರ ತಂದೆ ನನಗೆ ಹೇಳ್ತಿರ್ತಾರೆ, ಮಗಳೇ ನಿಂಗೆ ವರ್ಮಾ ಫ್ಯಾಮಿಲಿ ಹೇಗ್ ಅನ್ನಿಸ್ತು? ಅದು ಅಲ್ದಲೆ ವಿಕ್ಕಿ ನಿನ್ನ ಇಷ್ಟಪಡ್ತಾನೆ ಅಂತ ಕೇಳ್ಪಟ್ಟೆ, ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನಗೆ ಕೋಪ ಬಂದ್ಬಿಡುತ್ತೆ, ನಿಮ್ಗೆ ಪ್ರಜ್ಞೆ ಇದೆಯಾ? ನಾನು ಇನ್ನೂ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ನೀವ್ ನೋಡಿದ್ರೆ ನನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೋಪದಲ್ಲಿ ಹೇಳ್ತಾಳೆ. ಅವ್ರ ತಂದೆ ಪಟ್ಟ ಅಂತ ಹೇಳ್ತಾರೆ, ಇಲ್ಲ ನನ್ ಮಾತಿನ ಅರ್ಥ ಅದಲ್ಲ, ನೀನೇನಾದ್ರೂ ಫ್ಯೂಚರ್ ಅಲ್ಲಿ ಡೇಟ್ ಮಾಡ್ತೀಯ ಅಂದ್ರೆ ಈ ತರ ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ದೆ ಅಷ್ಟೇ. ಅದು ಅಲ್ದಲೆ ವರ್ಮಾ ಫ್ಯಾಮಿಲಿಯ ಸ್ಟೇಟಸ್ ಕೂಡ ತುಂಬಾ ಹೈ ಇದೆ. ಇದನ್ನೆಲ್ಲ ನೋಡಿ ಜಿಯಾಗಂತೂ ಫುಲ್ಲು ಕೋಪ ಬರ್ತಿರುತ್ತೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನೇನಾಯಿಂದ ನಮ್ಮಪ್ಪನ ಪ್ರೀತಿನ ನಾನು ಕಳ್ಕೊಂಡೆ, ಈಗ ರಿಕ್ಕಿ ಪ್ರೀತಿನೂ ಕಳ್ಕೊತಿದ್ದೀನಿ. ನೇನಾಯಿಂದಾನೆ ರಿಕ್ಕಿ ನನ್ನ ಇಷ್ಟೊಂದು ಹೇಟ್ ಮಾಡ್ತಿರೋದು, ಈಗ ಅವನು ಇನ್ನೂ ಜಾಸ್ತಿ ಹೇಟ್ ಮಾಡ್ತಾನೆ ಅಂತ ಅವಳಿಗೆ ಫುಲ್ಲು ಕೋಪ ಬರ್ತಿರುತ್ತೆ. ಇಲ್ಲಿ ನಾನು ಫುಲ್ಲು ರೂಡಾಗಿ ಹೇಳ್ತಾಳೆ, ಇದರಿಂದ ನನಗೆ ಏನೂ ಆಗಬೇಕಾಗಿಲ್ಲ, ನನಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗೋಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ನಾನು ಹೇಳ್ತಾನೆ, ಒಂದು ನಿಮಿಷ ನಿಂತ್ಕೊ, ನಿನಗೆ ಬೇಕು ಅಂದರೆ ಎನ್ಹಾನ್ಸ್ಮೆಂಟ್ ಕ್ಲಾಸಿಗೆ ನಿನ್ನನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಅಲ್ಲಿರೋ ಟೀಚರ್ಸ್ ಅಂತ ಹೇಳ್ತಿರ್ತಾರೆ. ಆಗ ನಾನು ಪಟ್ ಅಂತ ಹೇಳ್ತಾಳೆ, ಬೇಡ. ನಾನು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ವ್ಯಕ್ತಿ ಇಷ್ಟೊಂದು ಡ್ರಾಮಾ ಮಾಡ್ತಾನೆ ಅಂತ. ನನ್ನ ಮುಂದೆ ಕರುಣೆ ತೋರಿಸೋ ಥರ ಡ್ರಾಮಾ ಆಡ್ತಿದ್ದಾನೆ. ಯಾಕೆ ಅಂದರೆ ಡೈರೆಕ್ಟರ್ ಹತ್ರ ಇನ್ನೂ ಚೆನ್ನಾಗಿರೋ ಕನೆಕ್ಷನ್ಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಇವನು ನನ್ನನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಇದೆಷ್ಟು ಚೀಪ್ ಟ್ರಿಕ್ಸು ನಿಜವಾಗ್ಲೂ. ನಾನೇನೋ ಹಾಲು ಕುಡಿಯೋ ಮಗುನ ಇದೆಲ್ಲ ಕಾಣಿಸ್ದೇ ಇರೋದಕ್ಕೆ ನಾನು ಈಗ ಅವ್ರಿಗೆ ತೋರಿಸ್ತೀನಿ ನಿಜವಾದ ಅಸಹಾಯಕತೆ ಅಂದರೆ ಏನು ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye guys.